ಮತ್ತೂರು ಸಮೀಪದ ತುಂಗಾಹೊಳಿಯಲ್ಲಿ ಈಜಾಡ್ತಾ ಇದ್ದ ಯುವಕರನ್ನ 7-8 ಮಂದಿ ಸೇರ್ಕೊಂಡು ವಿನಾಕಾರಣ ಹಲ್ಲೆ ಮಾಡಿದ ಸಂಬಂಧ ತುಂಗಾನಗರ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ಐಆರ್ ದಾಖಲಾಗಿದೆ. ಹಲ್ಲೆ ಏತಕ್ ಮಾಡಲಾಗಿದೆ ಎಂಬುದು ಗೊತ್ತಾಗಿಲ್ಲ. ಹಾಗೆ ಪ್ರಕರಣದ ಆರೋಪಿಗಳು ಯಾರು ಅನ್ನೋದು ಕೂಡ ಹಲ್ಲೆಗೊಳಗಾದವರಿಗೆ ತಿಳಿದಿಲ್ಲ. ಕಳೆದ 18ರಂದು ತುಂಗಾ ನದಿಯಲ್ಲಿ ಈಜಾಡಲು 3 ಯುವಕರು ತೆರಳಿದ್ದಾರೆ. ಈ ವೇಳೆ ಅಕ್ರಮ ಕೂಟ ಕಟ್ಕೊಂಡು ಬಂದ ಗುಂಪೊಂದು ಈಜಾಡ್ತಾ ಇದ್ದವರ ಪೈಕಿ ಓರ್ವ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದೆ. ತಡೆಯಲು ಬಂದ ಆತನ ಸ್ನೇಹಿತರ ಮೇಲೂ ಕೂಡ ಹಲ್ಲೆ ಮಾಡಿದ ಆರೋಪಿಗಳ ಇದೀಗ ತನ್ನ ಉಂಗುರದಿಂದ ಯುವಕನ ಹಣೆಗೆ ಹೊಡೆದಿದ್ದು, ಇದರಿಂದ ಆತನ ತಲೆಯಲ್ಲಿ ಗಂಭೀರ ಗಾಯವಾಗಿದೆ. ಇನ್ನು ಕೂಗಾಟ ಕೇಳಿದ ಸ್ಥಳೀಯರು ಸ್ಥಳಕ್ಕೆ ಓಡಿ ಬರ್ತಾಲೆ ಹಲ್ಲೆ ಮಾಡಿದ ಅಪರಿಚಿತರು ಸ್ಥಳದಿಂದ ಓಡಿ ಹೋಗಿದ್ದಾರೆ. ಶಿವಮೊಗ್ಗದ ಮತ್ತೂರು ಸಮೀಪದ ತುಂಗಾಹೊಳಿಯಲ್ಲಿ 3 ಜನ ಯುವಕರು ಮಾರ್ಚ್ 18ರಂದು ಈಜಾಡೋದಕ್ಕೆ ಹೋಗಿದ್ರು. ಈಜಾಡ್ತಾ ಇರಬೇಕಾದ್ರೆ ಒಂದಿಷ್ಟು ಜನ ಅಪರಿಚಿತರು ಹೊಳೆ ಹತ್ರ ಬರ್ತಾರೆ. ಆದ್ರೆ ಅಪರಿಚಿತರು ಯಾಕೆ ಬಂದ್ರು, ಇಲ್ಲಿಗೆ ಏನಕ್ಕೆ ಬಂದ್ರು ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಆದ್ರೆ ಬಂದಂತ ಅಪರಿಚಿತರು ಏಕಾಏಕಿ ಆ 3 ಜನ ಈಜಾಡ್ತಾ ಇದ್ದಂತ ಯುವಕರಿಗೆ ಹೊಡೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಓರ್ವನಿಗೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸ್ತಾರೆ. ಅದನ್ನ ಕೇಳೋದಕ್ಕೆ ಆತನ ಸ್ನೇಹಿತ ಹೋಗ್ತಾನೆ. ಆಗ ಆತನ ಸ್ನೇಹಿತನಿಗೂ ಕೂಡ ಹಲ್ಲೆ ಮಾಡಲಾಗಿದೆ. ಮಾರಣಾಂತಿಕ ಹಲ್ಲೆ ಮಾಡಿರುವಂತ ಓರ್ವ ತನ್ನ ಕೈಯಲ್ಲಿರುವಂತ ಉಂಗುರದಿಂದ ಆ ಯುವಕನ ತಲೆಗೆ ಹೊಡೆದಿದ್ದಾನೆ. ಇದರಿಂದ ಯುವಕನ ತಲೆಗೆ ಬಲವಾದ ಪೆಟ್ಟು ಬಿದ್ದಿದ್ದು ಸದ್ಯ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈ ಕುರಿತು ಪೊಲೀಸ್ ಠಾಣೆಗೆ ದೂರನ್ನ ನೀಡಲಾಗಿದ್ದು ತುಂಗಾನಗರ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ.